ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದು ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಏನೇನು ನಡೀತಾ ಇಲ್ಲ, ಪ್ರತಿಯೊಂದು ಕೂಡ ಅದರದೇ ಆದಂತಹ ಆಯಾಮಗಳಿವೆ. ಆ ಆಯಾಮಗಳು ಏನು ನೋಡ್ಕೊಂಡು ಬರೋಣ ಬನ್ನಿ. ಕ್ಯಾಬಿನೆಟ್ನಲ್ಲಿ ಯಾರಿಗೆ ಮೇಲುಗೈ? ರಾಜ್ಯ ಸರ್ಕಾರಕ್ಕೆ ಯಾರು ಬೇಕು, ಯಾರು ಬೇಡ? ಬೆಳಗಾವಿ ರಾಜಕೀಯದಲ್ಲಿ ಯಾರಾಗ್ತಾರೆ ಕಿಂಗ್? ನಿಜಕ್ಕೂ ಸತೀಶ್ ಜಾರಕಿಹೊಳಿ ಕಿಂಗ್ ಮೇಕರ್ ಆಗ್ತಾರಾ? ಸವದಿಗೆ ಸಿಗುತ್ತಾ ಮಂತ್ರಿಗಿರಿ? ಮಂತ್ರಿ ಕಿರೀಟ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಆಯಾಮಗಳನ್ನು ಹಾಕೊಂಡಿದ್ದೀವಿ ಎಂದು. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ, ಕಳೆದ 20-21 ನಮ್ಮ DK ಶಿವಕುಮಾರ್ ಸಾಹೇಬರು ಹಾರ್ತಾರೆ ದೆಹಲಿಗೆ ಕ್ಯಾಬಿನೆಟ್ ವಿಸ್ತರಣೆಗೆ. ಕ್ಯಾಬಿನೆಟ್ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಹೋದರು. ಬಟ್ ಅಲ್ಲಾಗಿದ್ದೇ ಬೇರೆ. ಅಲ್ಲಿ ಆಲ್ರೆಡಿ CJP ಕಾಕ್ರೋಚ್ ಜನತಾ ಪಾರ್ಟಿ ಇದ್ದಿದ್ದು ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಆ ದೊಡ್ಡ ಪ್ರೊಟೆಸ್ಟ್ನಲ್ಲಿ ಕಾಂಗ್ರೆಸ್ಸು ತನ್ನದೇ ಆದಂತಹ ಒಂದು ಹಸ್ತಕ್ಷೇಪವನ್ನು ವಹಿಸಿತ್ತು. ಕಾಂಗ್ರೆಸ್ಸು ಏನಂತೀರ ನೀವು, ಈ ಒಂದು ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಯನ್ನು ಸ್ವಲ್ಪ ಯುಟಿಲೈಸ್ ಮಾಡ್ಕೋಬೇಕು, ಸ್ವಲ್ಪ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು. ನಿಜಕ್ಕೂ ಅವ್ರ ಮನಸ್ಸಲ್ಲಿ ಹಾಗೆ ಏನಾದರೂ ಇದ್ದಿದ್ರೆ, ವಿದ್ಯಾರ್ಥಿಗಳ ಕುರಿತಾಗಿ ಏನಾದರೂ ಒಂದು ಒಳ್ಳೆಯ ಅಭಿಪ್ರಾಯ ಇದ್ದಿದ್ರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಬೇಕು ಅಂತ ಒಳ್ಳೆಯಂಥ ಅಭಿಪ್ರಾಯ ಇದ್ದಿದ್ರೆ, KPSC ಅಲ್ಲಿ ನಡೀತಿರ್ತಕ್ಕಂತಹ ಅನೇಕ ದುರ್ವ್ಯವಹಾರಗಳನ್ನು ತಡಿತಿತ್ತು. ಅಂದರೆ ಉದಾಹರಣೆ ಕೊಡ್ತಾ ಇದ್ದೀವಿ ನಿಮ್ಮ ಮುಂದೆ. ಬಟ್ ಆದರೂ ಕೂಡ ನೋ ಇಶ್ಯೂಸ್, ಏನೋ ಜನರಿಗೆ ಯುವಕರಿಗೆ ಒಂದು ಒಳ್ಳೆಯದಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇವ್ರು ಹೋಗಿದ್ದೇ ಬೇರೆದಕ್ಕೆ, ಅಲ್ಲಿ ಆಗಿರೋದೇ ಬೇರೆದು. ಬಟ್ ಇವಾಗ ಕ್ಯಾಬಿನೆಟ್ ವಿಸ್ತರಣೆ ಮತ್ತೆ ಭುಗಿಲೇಳ್ತಾ ಇದೆ. ಮತ್ತೆ ಅದೊಂದು ಸ್ವಲ್ಪ ಏನಂತೀರ ನೀವು, ಸ್ವಲ್ಪ ಬೂದಿ ಮುಚ್ಚಿರೋ ಕೆಂಡದಂತ ಇತ್ತು. ಇವಾಗ ಬೂದಿ ಹೋಗ್ತಾ ಇದೆ, ಗಾಳಿಗೆ ಊದ್ದಂಗೆ ಆಗಿದೆ. ಇವಾಗ ಮತ್ತೆ ಕೆಂಡ ಹತ್ಕೊಂಡು ಉರಿತಾ ಇದೆ. ಇವಾಗ ತಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರ್ಬೇಕು, ಯಾರಾಗ್ತಾರೆ ಮಂತ್ರಿಗಳು? ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಹೇಗಾಗುತ್ತೆ? ಕ್ಯಾಬಿನೆಟ್ನಲ್ಲಿ ನಿಜಕ್ಕೂ ನಮ್ಮ ಜಾತಿಯವ್ರಿಗೆ ಸ್ಥಾನ ಸಿಗುತ್ತಾ ಇಲ್ವಾ? ಎಲ್ಲರೂ ತಮ್ಮದೇ ಆದಂತಹ ಜಾತಿ ಅನ್ನುವಂತಹ ಒಂದು ಇದನ್ನು ಹಿಡ್ಕೊಂಡು, ಮೂಲ ಕುರ್ಚಿಯನ್ನು ಇಟ್ಕೊಂಡು ಆಟ ಆಡೋರು. ಬಟ್ ಇವಾಗ ಪ್ರಶ್ನೆ ಬಂದಿರೋದು ಎಲ್ಲಿ? ಬೆಳಗಾವಿ ಜಿಲ್ಲೆಯಲ್ಲಿ ಟಗ್ ಆಫ್ ವಾರ್ ಕಾಂಗ್ರೆಸ್ ಮಧ್ಯದಲ್ಲೇ ಬರಲ್ಲ. ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು, ಅದೇ ರೀತಿ ಮಾನ್ಯ ಲಕ್ಷ್ಮಣ್ ಸವದಿ ಸಾಹೇಬರು, ಇವರಿಬ್ಬರಿಗೂ ಅದೇ ಆದಂತಹ ಒಂದೇನೋ ಟಗ್ ಆಫ್ ವಾರ್ ಅಂತಾರಲ್ಲ, ಆ ಪಾರ್ಟಿ ಟಗ್ ಆಫ್ ವಾರ್ ನಡೆದೈತೆ. ಈ ಟಗ್ ಆಫ್ ವಾರ್ನಲ್ಲಿ ಗೆಲ್ಲೋದು ಯಾರು? ಯಾರಿಗೆ ಮೇಲುಗೈ ಸಿಗುತ್ತೆ? ಮತ್ತು DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಬೆಳಗಾವಿಗಷ್ಟೇ ಸೀಮಿತ ಮಾಡಿಬಿಟ್ರ? ಇವೆಲ್ಲ ಯಕ್ಷ ಪ್ರಶ್ನೆಗಳು, ಇವೆಲ್ಲ ಕೇಳಲೇಬೇಕಾದಂತಹ ಪ್ರಶ್ನೆಗಳು. ಯಾಕಂದರೆ CM ಸಿದ್ದರಾಮಯ್ಯನವರಿದ್ದಾಗ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಫುಲ್ಲು ಜೋರಾಗಿ ಲೀಡಲ್ಲಿ ಓಡ್ತಾ ಇತ್ತು. DK ಶಿವಕುಮಾರ್ ಅವರ ವಿರುದ್ಧ CM ಕ್ಯಾಂಡಿಡೇಟ್, ಪ್ರಬಲ ಕ್ಯಾಂಡಿಡೇಟ್, ಏನಂತೀರ ನೀವು, ಒಬ್ಬ ಒಳ್ಳೆಯ ಕ್ಯಾಂಡಿಡೇಟ್ ಅಂತ ಬಂದಿದ್ದೇ ಇವರು. ಯಾರಂತೀರ ನೀವು? ಸತೀಶ್ ಜಾರಕಿಹೊಳಿ ಸಾಹೇಬರು. ಬಟ್ ಆಮೇಲೆ ಅಲ್ಲಿ ಕೇಸ್ ಉಲ್ಟಾ ಆಗೋಯ್ತು. ಏನಾಯಿತು? DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಮುಖ್ಯಮಂತ್ರಿ ಆದ ತಕ್ಷಣ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಏನೋ ಮನಸ್ತಾಪಗಳು ಬಂದವು. ಅವ್ರವ್ರು ಬೇರೆ ಆದರು. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ರಾಜಕೀಯ ಅಂತ ಬಂದ ತಕ್ಷಣ ಇಲ್ಲಿ ಯಾರು ಮಿತ್ರರು ಅಲ್ಲ, ಯಾರು ಶತ್ರುಗಳೂ ಅಲ್ಲ. ಇದು ಮೇನ್ ಆಗಿ ತಿಳ್ಕೊಳ್ಳೋದು ಅಂತ ಪಾಯಿಂಟ್ ಇದು. ಯಾರು ಮಿತ್ರರು ಅಲ್ಲ, ಯಾರು ಶತ್ರುಗಳು ಅಲ್ಲ. ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೆಳಗಾವಿ ಜಿಲ್ಲೆಗಷ್ಟೇ ಸೀಮಿತ ಮಾಡಿಬಿಟ್ರ. ಬೆಳಗಾವಿ ಜಿಲ್ಲೆ ಅಷ್ಟೇ ಅಂದರೆ ಏನೇ ಅವರು ಬಡದಾಡಿದ್ರು ಏನೇ ರಾಜಕೀಯ ಮಾಡಿದ್ರು ಕೂಡ ಬೆಳಗಾವಿಯಲ್ಲೇ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರ. ಅವ್ರನ್ನ ಬೆಳಗಾವಿ ರಾಜಕೀಯಕ್ಕೆ, ಬೆಳಗಾವಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಸೀಮಿತ ಮಾಡಿ ಒಗೆದು ಬಿಡ್ತಾರ. ಕಮೆಂಟ್ ಬಾಕ್ಸ್ ಫ್ರೀ ಐತೆ. ಇನ್ನು ನೆಕ್ಸ್ಟ್ ಬರೋದು ಲಕ್ಷ್ಮಣ ಸವದಿ ಅವರು ಮೂಲತಃ BJPಗರು. BJPಯನ್ನು ತೊರೆದು ಕಾಂಗ್ರೆಸ್ ಜಾಯ್ನ್ ಆದರು. ಕಾಂಗ್ರೆಸ್ ಜಾಯ್ನ್ ಆದ ತಕ್ಷಣ ಇಲ್ಲೂ ಕೂಡ ಅವ್ರಿಗೆ ಏನಂತಾರೆ ನೀವು, ಒಂದು ಅಸಮಾಧಾನತೆಯ ಪೂರಗಳೇ ಎದ್ಕೊಂಡು ನಿಂತ್ಕೊಂಡು ಬಿಟ್ಟವೆ. ಅಲ್ಲಿ ಏನೋ DCM ಇದ್ದರು, ಬಟ್ ಇಲ್ಲಿ
ನಥಿಂಗ್, ಇಲ್ಲೇನೂ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇವರನ್ನು ಒಂದು ರೀತಿ ಏನಂತೀರ ನೀವು, ಮರಿತವ್ರ? ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ? ಸತೀಶ್ ಜಾರಕಿಹೊಳಿ ಅನ್ನುವಂತಹ ಒಂದು ಅಗಾಧ ಶಕ್ತಿ, ದೊಡ್ಡ ಶಕ್ತಿ, ಇವರು ಸವದಿಯವರನ್ನ ಮಿನಿಸ್ಟರ್ ಮಾಡೋದು ತಡೀತಾ ಇದ್ದಾರಾ? ಎಲ್ಲ ಯಕ್ಷ ಪ್ರಶ್ನೆಗಳ ಉಳಿತಾ ಹೋಗ್ತಾ ಇವೆ. ಎಲ್ಲುವರೆಗೂ ಅದೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮತ್ತೆ 30ರಿಂದ 31ಕ್ಕೇನೋ ಆಗಬಹುದು ಅನ್ನುವಂತಹ ಒಂದು ಕಿವಿ ಮಾತು. ಅದರಲ್ಲಿ 20 ಜನರ ಲಿಸ್ಟ್ಗಳನ್ನು ಕೊಟ್ಟಿದೆ, 20 ಜನರ ಲಿಸ್ಟ್ಗಳು ರೆಡಿ ಆಗಿವೆ ಅನ್ನುವಂತಹ ಮಾತು. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಣ ಎಷ್ಟು, ಜಿ ಪರಮೇಶ್ವರ್ ಅವ್ರ ಬಣ ಎಷ್ಟು, ಖರ್ಗೆ ಅವ್ರ ಬಣ ಎಷ್ಟು, ಆಮೇಲೆ ತದನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಣ ಬರುತ್ತಾ, ಸತೀಶ್ ಜಾರಕಿಹೊಳಿ ಅವರು ಒಬ್ಬರೇ ಆಗ್ತಾರಾ? ಎಲ್ಲ ಕಾದು ನೋಡಬೇಕಾಗಿರುವಂತಹ ವಿಚಾರಗಳು. ಈಗ ತಕ್ಕ ಮಟ್ಟಿಗೆ ನೋಡೋ ಹಾಗಾದರೆ ಎಕ್ಸಾಕ್ಟಾಗಿ ಎಲ್ಲಿಗೆ ಬಂದು ಹತ್ತಿದೆ ಈ ಪರಿಸ್ಥಿತಿ? ತಮ್ಮೆಲ್ಲರ ಮನಸ್ಸಲ್ಲೂ ಪ್ರಶ್ನೆ ಮೂಡಿರಲೇಬೇಕು. ನಾನು ಆಗಲೇ ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿ ಜಿಲ್ಲೆಗೆ ಸೀಮಿತ ಮಾಡಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಅವರು ಎಂಟ್ರಿ ಹೊಡಿತಾ ಇಲ್ಲ ಈಗ ತಕ್ಕ ಮಟ್ಟಿಗೆ, ಮೇಲ್ನೋಟಕ್ಕೆ ಕಂಡು ಬಂದಾಗೆ. ನಿಜಕ್ಕೂ ಕಿಂಗ್ ಮೇಕರ್ ಆಗ್ತಾರ ಸತೀಶ್ ಜಾರಕಿಹೊಳಿ ಅವರು? ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತಹ ವ್ಯಕ್ತಿಗಳು ಮಿನಿಸ್ಟರ್ ಆಗ್ತಾರಾ? ಇಲ್ಲಪ್ಪ ಅಂತಂದರೆ ಇಲ್ಲೂ ಕೂಡ ಚೆಕ್ಮೇಟ್ ನೀಡ್ತಾರ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಬೆಳಗಾವಿಗೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಅವ್ರದ್ದೇ ಆದಂತಹ ಒಂದು ಸನ್ಮಾನ ಕೊಟ್ಟರು, ಒಂದು ಮಾನ ಕೊಟ್ಟರು, ಅವ್ರದ್ದೊಂದು ಘನತೆ, ಅವ್ರ ಗೌರವವನ್ನು ಕಾಪಾಡಿದ್ರು. ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ಲಕ್ಷ್ಮಣ ಸವದಿ ಅವರನ್ನು ಕಡೆಗಾಣಿಸ್ತಾ ಇದ್ದಾರೆ ಇವರು ಡಿ ಕೆ ಶಿವಕುಮಾರ್ ಅವರು. ಬಟ್ ಲಕ್ಷ್ಮಣ ಸವದಿ ಅವರನ್ನು ಕಡೆಗಾಣಿಸಿದ್ರೆ ಮುಂಬರುವ ದಿನಗಳಲ್ಲಿ ಲಕ್ಷ್ಮಣ ಸವದಿ ಅವರು ಮತ್ತೆ BJPಗೆ ಹೋಗ್ತಾರಾ? ಕಾಂಗ್ರೆಸ್ಗೆ ಮತ್ತೆ ಟಗ್ ಆಫ್ ವಾರ್ ಕೊಡ್ತಾರಾ? ಎಲ್ಲ ಕಾದು ನೋಡಬೇಕಾಗಿರುವಂಥ ಪ್ರಶ್ನೆಗಳಿವು. ಲಕ್ಷ್ಮಣ ಸವದಿ ಅವರು, ಓಕೆನಾ, ಲಕ್ಷ್ಮಣ ಸವದಿ ಅವರು ಈ ಒಂದು ಪರ್ಟಿಕ್ಯುಲರ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನಲ್ಲಿ ಮಿನಿಸ್ಟರ್ ಆಗಲಿಲ್ಲ, ಮುಂದೆ ಏನು? ಡಿ ಕೆ ಶಿವಕುಮಾರ್ ಅವರ ಬೆಳಗಾವಿ ಕಾಬೀಜ್ ಮಾಡುವಂತಹ ಕನಸಾಗಿ ಉಳಿದು ಹೋಗ್ಬಿಡುತ್ತಾ? ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಲ್ಲಿ ಇವಾಗ ಕಂಡು ಬರುವಂತಹ ಮಾತುಗಳೇನು, ಸತೀಶ್ ಜಾರಕಿಹೊಳಿ ಅವ್ರನ್ನ ನಂಬೋದಿಲ್ಲ ಅವರು. ಹೌದಾ? ಸತೀಶ್ ಜಾರಕಿಹೊಳಿ ಅವ್ರಿಗೆ ಮತ್ತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರ ಮಧ್ಯದಲ್ಲಿ ಅವ್ರದ್ದೇ ಆದಂತಹ ಒಂದು ಕಲೇಶಗಳಿವೆ. ಇದನ್ನು ಓವರ್ಕಮ್ ಮಾಡಬೇಕಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬೇಕು? ಲಕ್ಷ್ಮಣ ಸವದಿ ಅಂತಹ ಏನಂತೀರ ನೀವು, ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವಾದಂತಹ ನಾಯಕರನ್ನ ತಗೊಂಡು ಬರಬೇಕು. ತಗೊಂಡು ಬರೋಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಿಡ್ತಾರಾ? ಬೆಳಗಾವಿ ಪೊಲಿಟಿಕ್ಸ್, ರಾಜ್ಯದ ಪೊಲಿಟಿಕ್ಸನ್ನೇ, ರಾಜ್ಯದ ಚಿತ್ರಣವನ್ನೇ ಚೇಂಜ್ ಮಾಡುವಂತಹ ಪೊಲಿಟಿಕ್ಸ್ ಆಗ್ತಾ ಇದೆ ಬೆಳಗಾವಿಯಲ್ಲಿ. ಏನೇನಾಗುತ್ತೋ ಏನೇನಿಲ್ವೋ ಪ್ರತಿಯೊಂದು ಕೂಡ ನಾವು ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಜೊತೆಗೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರಾಜ್ಯ ಸುದ್ದಿಗೆ ಮುಕ್ತಾಯ ಹಾಡ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 860 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.